ಎಲ್ಲೋ ಸ್ನೇಹಿತರೆ, ಹಿಂದೂಸ್ತಾನ್ ಆಟೋ ಲಿಂಕ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ. ನೋಡ್ಬೋದು ನಿಮ್ಮ ಮುಂದೆ ಇನ್ನೊಂದು ವೆಹಿಕಲ್ ಇದೆ. ಈ ಗಾಡಿ ಬಂದು KA14B 3260. KA14 ಒಂದು ಶಿವಮೊಗ್ಗ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ. ಈ ಗಾಡಿಯ ವೇರಿಯಂಟ್ ಒಂದು ಬುಲೆರೋ ಮ್ಯಾಕ್ಸಿ ಟ್ರಕ್ ವೆಹಿಕಲ್ ಆಗಿರುತ್ತೆ. ಬುಲೆರೋ ಮ್ಯಾಕ್ಸಿ ಟ್ರಕ್, ಬರೀ ಮ್ಯಾಕ್ಸಿ ಟ್ರಕ್ ವೆಹಿಕಲ್ ಆಗಿರುತ್ತೆ. ಮತ್ತು ಈ ಗಾಡಿಯ ಮಾಡೆಲ್ ಒಂದು 2014 ಮಾಡೆಲ್ ಆಗಿರುತ್ತೆ. ಮತ್ತು ಓನರ್ಶಿಪ್ಪು ಥರ್ಡ್ ಓನರ್ಶಿಪ್ಪಲ್ಲಿರುತ್ತೆ ಈ ವೆಹಿಕಲ್ಲು. ನೋಡ್ಬೋದು ನಿಮ್ಮ ಮುಂದೆ FC ಇನ್ಶೂರೆನ್ಸು ಪೂರ್ತಿ ರನ್ನಿಂಗಲ್ಲಿರುತ್ತೆ ಮತ್ತು ಫುಲ್ಲಿ ಒರಿಜಿನಲ್ ವೆಹಿಕಲ್ ಇರುತ್ತೆ. ಯಾವುದೇ ಥರ ಆಕ್ಸಿಡೆಂಟ್ ವೆಹಿಕಲ್ ಆಗಿರೋದಿಲ್ಲ. ನೋಡ್ಬೋದು ನಿಮ್ಮನ್ನೇ ರೈಟ್ನ ಫ್ರಂಟ್ ಟೈರ್ ಕೂಡ ನೋಡ್ಬೋದು. ರೈಟ್ನ ಫ್ರಂಟ್ ಟೈರ್ ಕೂಡ ಫುಲ್ಲಿ ಬಟನ್ ಇರುತ್ತೆ, ರೀಸೋಲ್ ಟೈರು. ಮತ್ತು ಬ್ಯಾಕ್ ಟೈರು ಫುಲ್ಲಿ ಒರಿಜಿನಲ್ ಟೈರು, ಹೆವಿ ಟೈರ್ ಹಾಕ್ಸಿರ್ತಾರೆ. ಈ ಟೈರ್ ಬಂದು ಒಂದು 10,000 ರೂಪಾಯಿ ಆಗಿರುತ್ತೆ ಅಂತ ಹೆವಿ ಟೈರ್ ಹಾಕ್ಸಿದ್ದಾರೆ ಈ ಗಾಡಿಗೆ. ಹಾಗೆ ಒಮ್ಮೆ ಈ ಗಾಡಿಯ ಪೂರ್ತಿ ಬ್ಯಾಕ್ ವ್ಯೂ ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ನೋಡ್ಬೋದು ನೀವು ರೈಟ್ನ ಪೂರ್ತಿ ವ್ಯೂ ಕೂಡ ನೋಡ್ಬೋದು ನೀವು. ಗಾಡಿ ತುಂಬ ನೀಟಾಗಿ ಕಂಡೀಷನ್ ಮಾಡಿರ್ತಾರೆ. ತೊಟ್ಟಿ ಒಂದು ಕೋಟ್ ಪೇಂಟ್ ಮಾಡಿಸಿರ್ತಾರೆ FCಗೆ. ಹಾಗೆ ಒಮ್ಮೆ ಈ ಗಾಡಿಯ ಬ್ಯಾಕ್ ವ್ಯೂ ಕೂಡ ನೋಡ್ಕೋಬೋದು ನೀವು. ಬ್ಯಾಕ್ ವ್ಯೂ ಕೂಡ ನೋಡ್ಕೋಬೋದು. ಹಾಗೆ ಈ ಗಾಡಿಯ ಒಮ್ಮೆ ಲೋಡಿಂಗ್ ಟ್ರೇ ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ಈ ಗಾಡಿಯ ಲೋಡಿಂಗ್ ಟ್ರೇ ಕೂಡ ನೋಡ್ಬೋದು ನೀವು. ಫುಲ್ಲಿ ಫ್ಲಾಟ್ ಶೀಟ್ ಹಾಕ್ಸಿರ್ತಾರೆ, ಹೆವಿ ಗೇಜಿಂದು ಫ್ಲಾಟ್ ಶೀಟ್ ಹಾಕಿ ಮಾಡಿಸಿರ್ತಾರೆ. ನೋಡ್ಬೋದು ನೀವು ಫುಲ್ಲಿ ಹೆವಿ ಮಟೀರಿಯಲ್ ಇರುತ್ತೆ. ಲೋಡ್ ಬಾಡಿ ಕೂಡ ತುಂಬ ಗಟ್ಟಿಮುಟ್ಟಾಗಿರುತ್ತೆ. ಹಾಗೆ ಒಮ್ಮೆ ಈ ಗಾಡಿಯ ಲೆಫ್ಟ್ ವ್ಯೂ ಕೂಡ ನೋಡ್ಕೋಬೋದು ನೀವು. ಲೆಫ್ಟ್ ವ್ಯೂ ಕೂಡ ತುಂಬ ನೀಟಾಗೇ ಇರುತ್ತೆ ವೆಹಿಕಲ್ದು. ಹಾಗೆ ಈ ಗಾಡಿಯ ಲೆಫ್ಟ್ನ ಬ್ಯಾಕ್ ಟೈರ್ ಕೂಡ ತೋರಿಸ್ಕೊಡ್ತೀನಿ. ನೋಡ್ಬೋದು ಇದು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಆಗಿರುತ್ತೆ. ಫುಲ್ಲಿ ಹೆವಿ ಟೈರ್ ಹಾಕ್ಸಿರ್ತಾರೆ. ಬ್ಯಾಕ್ನ 2 ಟೈರ್ ಕೂಡ ಹೆವಿ ಟೈರಲ್ಲೇ ಇರುತ್ತೆ. ಮತ್ತು ಫ್ರಂಟ್ ಟೈರ್ ಕೂಡ ರೀಸೋಲ್ನ ಸೇಮ್ ಟೈರ್ ಇರುತ್ತೆ. ನೋಡ್ಬೋದು. ಹಾಗೆ ಈ ಗಾಡಿಯ ಒಮ್ಮೆ ನಿಮಗೆ ಇಂಟೀರಿಯರ್ ತೋರಿಸ್ಕೊಡ್ತೀನಿ. ನೋಡ್ಬೋದು ಫುಲ್ಲಿ ಓಲ್ಡ್ ಮಾಡೆಲ್ DI ಇಂಜಿನ್ ಏನಿದೆ ಅದೇ ಫುಲ್ಲಿ ಒರಿಜಿನಲ್ ಡ್ಯಾಶ್ ಬೋರ್ಡಲ್ಲೇ ಇನ್ನೂ ಇದೆ. ಕೂಡ ಸೀಟ್ ಕುಷನಿಂಗ್ ಕೂಡ ಫುಲ್ಲಿ ಒರಿಜಿನಲ್ ಇರುತ್ತೆ. ಟಾಪ್ ಕೂಡ ನೋಡ್ಬೋದು, ರೂಫ್ ಟಾಪ್ ಕೂಡ ತುಂಬ ನೀಟಾಗಿ ಇರುತ್ತೆ. ಡ್ಯಾಶ್ ಬೋರ್ಡ್ ಕೂಡ ಮರ್ಸಿರ್ತಾರೆ. ನೋಡ್ಬೋದು ನೀವು ಡ್ಯಾಶ್ ಬೋರ್ಡ್ ಕೂಡ ಈ ವೆಹಿಕಲಲ್ಲಿ ಇರುತ್ತೆ. ತುಂಬ ಇದೆ. ಡೌನ್ ವ್ಯೂ ಕೂಡ ತೋರಿಸ್ಕೊಡ್ತೀನಿ. ನೋಡ್ಬೋದು ನೀವು, ಇದು ಕೂಡ ತುಂಬ ನೀಟಾಗಿ ಇರುತ್ತೆ ವೆಹಿಕಲ್ಲು. ಹಾಗೆ ಒಮ್ಮೆ ಈ ಗಾಡಿಯ ಇಂಜಿನ್ ಕೂಡ ತೋರಿಸ್ಕೊಡ್ತೀನಿ. ನೋಡ್ಬೋದು ನೀವು ಸಾಗರ್ ಸಿಸ್ಟಮಲ್ಲಿರುತ್ತೆ ವೆಹಿಕಲ್ ಇದು. ಇಂಜಿನ್ ನೋಡೋದಾದರೆ ನೀವು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಇಂಜಿನ್ ನೋಡ್ಬೋದು, DI ಇಂಜಿನ್ ಇರುತ್ತೆ ವೆಹಿಕಲ್ ಇದು. DI ಇಂಜಿನ್ ಕೂಡ ಫುಲ್ಲಿ ಓಲ್ಡ್ ಇಂಜಿನ್, ಅದು ತುಂಬ ಸೀಲ್ಡ್ ಇಂಜಿನಲ್ಲಿ ಇರುತ್ತೆ. ಯಾವುದೇ ಥರ ಇಂಜಿನ್ ಕೆಲಸ ಇರಲ್ಲ. ಫುಲ್ಲಿ ಸೀಲ್ಡ್ ಇಂಜಿನ್ನು, ಒರಿಜಿನಲ್ ಇಂಜಿನ್ ಆಗಿರುತ್ತೆ. ಹಾಗೂ ನ್ಯೂ ಬ್ಯಾಟ್ರಿ ಕೂಡ ಹಾಕ್ಸಿರ್ತಾರೆ. ನ್ಯೂ ಬ್ಯಾಟ್ರಿ ಕೂಡ ಇರುತ್ತೆ. ಪಂಪ್ ವೆಹಿಕಲ್ಲು, ಪಂಪ್ ಕೂಡ ನೋಡ್ಬೋದು ನೀವು. 2014 ಥರ್ಡ್ ಓನರು DI ಇಂಜಿನ್ ವೆಹಿಕಲ್ ಆಗಿರುತ್ತೆ. ಈ ಗಾಡೀಲಿ ಪವರ್ ಸ್ಟೇರಿಂಗ್ ಬರಲ್ಲ, ಸ್ಟೇರಿಂಗ್ ಮಾತ್ರ ಇರುತ್ತೆ. ಹಾಗೂ ಈ ಗಾಡಿಯ ಓಡೋಮೀಟರ್ ಕೂಡ ತೋರಿಸ್ತೀನಿ. ಓಡೋಮೀಟರ್ ಎಷ್ಟಿದೆ ಅಂತ ನಿಮಗೆ ಒಮ್ಮೆ ಅದು ಕೂಡ ತೋರಿಸ್ಕೊಡ್ತೀನಿ. ಓಡೋಮೀಟರ್ ನೋಡೋದಾದರೆ ನಿಮಗೆ 58,000 ಕಿಲೋಮೀಟರ್ ಚಿಲ್ಲರೆ ಚೇಂಜ್ ತೋರಿಸ್ತಾ ಇದೆ. ನೋಡುವ 58,743 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಈ ಗಾಡಿಯ ಪೂರ್ತಿ ಇನ್ನೊಮ್ಮೆ ಡೀಟೇಲ್ಸ್ ಹೇಳ್ತೀನಿ, ಕೇಳಿಸ್ಕೋಬೋದು ಸ್ನೇಹಿತರೆ ನೀವು. KA14B 3260 KA14 ಒಂದು ಶಿವಮೊಗ್ಗ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ. ಈ ಗಾಡಿಯ ವೇರಿಯಂಟ್ ಒಂದು ಬುಲೆರೋ ಮ್ಯಾಕ್ಸಿ ಟ್ರಕ್ ವೆಹಿಕಲ್ 2014 ಮಾಡಲು ಆಗಿರುತ್ತೆ. DI ಇಂಜಿನು, FC ಇನ್ಶೂರೆನ್ಸ್ ರನ್ನಿಂಗಲ್ಲಿರುತ್ತೆ. ಯಾವುದೇ ಥರ ಲ್ಯಾಬ್ಸ್ ಇರೋದಿಲ್ಲ. FC ಇನ್ಶೂರೆನ್ಸ್ ರನ್ನಿಂಗು ಮತ್ತು ಫುಲ್ಲಿ ಒರಿಜಿನಲ್ ಆಗಿರುತ್ತೆ. ಯಾವುದೇ ಥರ ಆಕ್ಸಿಡೆಂಟ್ ವೆಹಿಕಲ್ ಆಗಿರೋದಿಲ್ಲ. 4 ಫುಲ್ಲಿ ಬಟನ್ ಟೈರ್ಸ್ ಇರ್ತವೆ. ಸ್ಟೆಪ್ನಿ ಕೂಡ ಅವೈಲೇಬಿಲಿಟಿ ಇರುತ್ತೆ. ಮತ್ತು ಈ ಗಾಡಿಯ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಆಗುತ್ತೆ. ಲೋನಿಗೆ ಬೇಕಾದ ಡಾಕ್ಯುಮೆಂಟ್ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು ಮಸ್ಟ್ ಆಗಿರುತ್ತೆ. ಮತ್ತು ಈ ಗಾಡಿ 100% ಒರಿಜಿನಲ್ ಬೇಕಾಗಿರುತ್ತೆ. ನಿಮಗೆ ಈ ಗಾಡಿಯ ಗ್ಲಾಸ್ ಕೂಡ ತೋರಿಸ್ಕೊಡ್ತೀನಿ. ನೋಡ್ಬೋದು ಫುಲ್ಲಿ ಒರಿಜಿನಲ್ ಗ್ಲಾಸು. ಸ್ಟಿಕ್ಕರ್ 2014 ಬಂದು ಸ್ಟಿಕ್ಕರ್ ಕೂಡ ಹಾಗೆ ಇರುತ್ತೆ. ನೋಡ್ಬೋದು ಕಂಪ್ನಿ ಸ್ಟಿಕ್ಕರ್ ಆಗಿರುತ್ತೆ. ಇದು ಕಂಪ್ನಿ ಸ್ಟಿಕ್ಕರ್ KA14B 3260 ಗಾಡಿಯ ಕಂಪ್ನಿ ಸ್ಟಿಕ್ಕರ್ ಆಗಿರುತ್ತೆ. ಇದು ಗ್ಲಾಸ್ ಸ್ಟಿಕ್ಕರ್ ಹಾಕಿರ್ತಾರೆ. ಮತ್ತು ಈ ಗಾಡಿ HS ಪ್ಲೇಟ್ ಕೂಡ ಹಾಕ್ಸಿರ್ತಾರೆ. ಈ ಗಾಡಿಯ ರೇಟ್ಗಾಗಿ ನೀವು ಡಿಸ್ಪ್ಲೇಲಿ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಕೂಡ ಈ ಗಾಡಿಯ ರೇಟ್ ಕೂಡ ತಿಳ್ಕೊಬೋದು. ಮತ್ತು ಈ ಗಾಡಿಯ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಮಾಡ್ತೀವಿ. ಆಧಾರ್ ಕಾರ್ಡು, ಪಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ಸಿವಿಲ್ ಚೆನ್ನಾಗಿದ್ದಲ್ಲಿ ನಿಮಗೆ ಲೋನ್ ಕೂಡ ಮಾಡಿಕೊಡ್ತೀವಿ. DI ಇಂಜಿನ್ ವೆಹಿಕಲ್ಲು. ಈ ಗಾಡಿಯ ರೇಟ್ಗಾಗಿ ನೀವು ಕಾಲ್ ಮಾಡಿ ತಿಳ್ಕೊಳ್ಬೇಕಾಗತ್ತೆ. ಮತ್ತು ಈ ವಿಡಿಯೋದಲ್ಲಿ ಯಾವುದೇ ಥರ ರೇಟ್ನ ಹೇಳೋಕ್ಕಾಗೋಲ್ಲ, ಪದೇ ಅದನ್ನೇ ಹೇಳೋಕ್ಕಾಗಲ್ಲ. ಯಾವುದೇ ಥರ ವೆಹಿಕಲ್ ರೇಟ್ನ ನಾವು ವಿಡಿಯೋದಲ್ಲಿ ತೋರಿಸ್ಕೊಡಲ್ಲ. ಗಾಡಿ ರೇಟ್ ಬೇಕಂದರೆ ನೀವು ಒಂದು 2 ನಿಮಿಷ ಟೈಮ್ ತೊಗೊಂಡು ನಿನ್ನ ಗಾಡಿಯ ರೇಟ್ ಕೂಡ ತಿಳ್ಕೊಬೋದು. ಹೀಗೆ ಇನ್ನೂ ಮುಂತಾದ ವೆಹಿಕಲ್ನೊಂದಿಗೆ ಬರ್ತಾ ಹೋಗ್ತೀನಿ. ನಮ್ಮ ಹಿಂದೂಸ್ತಾನ್ ಆಟೋ ಲಿಂಕ್ ಶಿವಮೊಗ್ಗ ಸಿಟಿಲಿ ಲೊಕೇಟೆಡ್ ಆಗಿದೆ. ಶಿವಮೊಗ್ಗ ಬಂದು ನೀವು ಭೇಟಿ ನೀಡಿ ಈ ಗಾಡಿಯ ಟ್ರಯಲ್ ನೋಡಿ ಎಲ್ಲ ಥರ ಡೀಟೇಲ್ಸ್ ಪಡೆದು
ವ್ಯವಹಾರ ಮಾಡ್ಕೋಬೇಕಂತ ಹೇಳ್ಕೊಳ್ತಾ ಇನ್ನೂ ಮುಂತಾದ ವೀಡಿಯೋದೊಂದಿಗೆ ಬರ್ತಾ ಹೋಗ್ತೀನಿ. ಶುಭ ದಿನ, ವಂದನೆಗಳು.